ಶಾಂತಿ. ಮುರಳಿಯ ದಿನಾಂಕ 1-3-2022. मीठे बच्चे, तुम्हें अपनी तकदीर हीरे जैसी बनानी है. पुरुषार्थ कर बाप से स्वर्ग का पूरा पूरा वर्षा लेना है. ಮಧುರ ಮಕ್ಕಳೇ, ನಿಮ್ಮ ಭಾಗ್ಯವನ್ನು ವಜ್ರ ಸಮಾನ ಮಾಡಿಕೊಳ್ಳಬೇಕು. ಪುರುಷಾರ್ಥದಿಂದ ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಸಂಪೂರ್ಣವಾಗಿ ಪಡ್ಕೋಬೇಕು. ಮಧುರ ಮಕ್ಕಳೇ, ನಿಮ್ಮ ಭಾಗ್ಯವನ್ನು ವಜ್ರ ಸಮಾನ ಮಾಡಿಕೊಳ್ಳಬೇಕು. ಪುರುಷಾರ್ಥ ಮಾಡಿ ತಂದೆಯಿಂದ ಸ್ವರ್ಗದ ಸಂಪೂರ್ಣ ಆಸ್ತಿಯನ್ನು ಪಡೆಯಬೇಕು. प्रश्न, कौन सा राज बुद्धि में अगर युक्तियुक्त बैठ जाए तो अपार खुशी रहेगी. ಯಾವ ರಹಸ್ಯ ಬುದ್ಧಿಯಲ್ಲಿ ಯುಕ್ತಿಯುಕ್ತ ಆಗಿ ಧಾರಣೆ ಆಗಿಬಿಟ್ರೆ ಅಪಾರ ಖುಷಿ ಇರುವುದು. उत्तर, ड्रामा का राज. इस ड्रामा में हर एक्टर को अविनाशी पार्ट मिला हुआ है जो बजाना ही है. कोई का पार्ट घिसता व मिटता नहीं. बनी बनाई बन रही, इसमें हेर फेर भी नहीं हो सकती. ಈ ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರ ಅವಿನಾಶಿಯಾಗಿ ನಿಗದಿಯಾಗಿದೆ, ಪೂರ್ವ ನಿರ್ಧಾರಿತ ಆಗಿದೆ. ಆ ಪಾತ್ರ ಅವರು ಮಾಡಲೇಬೇಕು. ಯಾವ ಪಾತ್ರವೂ ಸಹ ಅಳಿಸಿ ಹೋಗೋದಿಲ್ಲ, ಹೊಸದಾಗಿ ಪ್ರಿಂಟ್ ಆಗೋದಿಲ್ಲ. ಮಾಡಲ್ಪಟ್ಟ ಇದರಲ್ಲಿ ಸ್ವಲ್ಪನೂ ಹೆಚ್ಚು ಕಡಿಮೆ ಆಗೋದಿಲ್ಲ. कल्प पूरा होगा तो फिर से वही पार्ट सेकंड बाय सेकंड रिपीट होगा. यह बहुत गुह्य राज है. जो युक्ति युक्त बुद्धि में बैठे तो खुशी रहे. ಇದು ಬಹಳ ಗಹನವಾದಂತಹ ರಹಸ್ಯ ಆಗಿದೆ. ಯುಕ್ತಿಯುಕ್ತ ಆಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಸದಾ ಖುಷಿಯಲ್ಲಿ ಇರಬಹುದು. ನಹಿತೋ ಮುಂಜತೆ, ಇಲ್ಲದಿದ್ದರೆ ಸಂಶಯಕ್ಕೆ ಒಳಗಾಗ್ತಾರೆ. ಬಾಬಾ ಕಹತೆ, ಬಚ್ಚೆ ಮುಂಜೋ ನಹಿ, बाप में निश्चय रख बाप में निश्चय रख पूरा वर्षा लेने का पुरुषार्थ करो. गीत. तुम्हें पाके हमने जहान पा लिया, जमीन तो जमीन आसमान पा लिया. ನಿನ್ನನ್ನು ಪಡೆದು ನಾನು ಎಲ್ಲವನ್ನೂ ಪಡೆದಿದ್ದೇನೆ. ಆ ಸತ್ಯಯುಗದಲ್ಲಿ ಕೇವಲ ಭೂಮಿಗೆ ಮಾತ್ರ ಅಲ್ಲ, ನಾವು ಪಂಚತತ್ವಗಳಿಗೆ ಆಕಾಶಕ್ಕೂ ಮಾಲೀಕ ಆಗಿರ್ತೇವೆ. ओम शांति. मीठे ईश्वरीय बच्चों ने गीत सुना. रामानुसार समझ में आता है कि तुम अभी ईश्वर के बच्चे बने हो. ईश्वर से तुम स्वर्ग का मालिक बनने आए हो. नरक के मनुष्य मात्र तो यह जानते नहीं कि स्वर्ग क्या होता है. तुम जानते हो.
बाबा स्वर्ग की स्थापना करते हैं, रावण फिर नरक की स्थापना करते हैं, यह भी कोई नहीं जानते। तुम जानते हो हम बाप से स्वर्ग की राजाई ले रहे। ಈ ಹಾಡಿನ ಅರ್ಥ ಮಕ್ಕಳಿಗೆ ಗೊತ್ತಿದೆ. ನಾಟಕದ ಅನುಸಾರವಾಗಿ ನಾವು ಈಗ ಈಶ್ವರನ ಮಕ್ಕಳಾಗಿದ್ದೇವೆ. ಸ್ವರ್ಗದ ಮಾಲೀಕ ಆಗುವುದಕ್ಕಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೇವೆ. ಬಾಬಾ ಬಂದು ಸ್ವರ್ಗದ ಸ್ಥಾಪನೆ ಮಾಡ್ತಾರೆ, ರಾವಣ ಬಂದು ನರ್ಕದ ಸ್ಥಾಪನೆ ಮಾಡ್ತಾನೆ. जब कोई मनुष्य मरते तो कहते स्वर्ग पधारा, गोया अपने को कहते हैं हम नरक में हैं और सब नरक के मालिक हैं. यह बिल्कुल सहज बात है. ಯಾರಾದರೂ ದೇಹ ಬಿಟ್ಟಾಗ ಹೇಳ್ತಾರೆ ಸ್ವರ್ಗಕ್ಕೆ ಹೋದರು ಅಂತ. ಅಂದರೆ ಇದ್ದವರು ನರ್ಕದಲ್ಲಿ ಇದ್ದೇವೆ ಅಂತ ಒಪ್ಕೊಂಡಂಗಾಯಿತು. ಈ ಸಮಯದಲ್ಲಿ ಎಲ್ಲರೂ ನರ್ಕದ ಮಾಲೀಕ ಆಗಿದ್ದಾರೆ. ಇದರಲ್ಲಿ ನಿಮಗೆ ಯಾವ ಸಂಶಯನೂ ಬರಬಾರದು. ತುಮಾರಿ ತಕದೀರ್ अब हीरे जैसी बन रही है. हीरे जैसी तकदीर बाप के सिवाय कोई बना नहीं सकते. ಈಗ ನಿಮ್ಮ ಭಾಗ್ಯ ವಜ್ರ ಸಮಾನ ಆಗ್ತಾ ಇದೆ. ವಜ್ರ ಸಮಾನ ಭಾಗ್ಯ ಕೊಡುವಂಥವರು ತಂದೆಯ ವಿನಃ ಬೇರೆ ಯಾರೂ ಇಲ್ಲ. तुम हो गॉड फादरली स्टूडेंट. गॉड फादर द्वारा स्वर्ग का वर्षा पा रहे, फिर बाबा को भूलते क्यों हो? यह बाबा को समझ में नहीं आता. ನೀವು ಈಶ್ವರನ ವಿದ್ಯಾರ್ಥಿಗಳಾಗಿ ಈಶ್ವರ ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೀರಿ. ಆದರೂ ಅವನಿಗೆ ಯಾಕೆ ಮರಿತೀರಿ? ಈ ಮಾತು ಬಾಬನಿಗೂ ಅರ್ಥ ಆಗ್ತಿಲ್ಲ. ನನ್ನ ಮಕ್ಕಳು ನನಗೆ ಯಾಕೆ ಮರೀತಾರೆ ಅನ್ನೋದು ಆ ಶುಭಾವ್ರಿಗೂ ತಿಳಿತಾ ಇಲ್ಲ. ತೂಫಾನ್ ತೋ ಬಹುತ್ ಆಯೆಂಗೆ, क्या बिगर मेहनत तुम स्वर्ग के मालिक बन जाएंगे. ಬಾಬಾ ಹೇಳ್ತಾರೆ ಬಿರುಗಾಳಿ ಅಂತೂ ಬರಲೇಬೇಕು. ಏನೂ ಪರಿಶ್ರಮ ಇಲ್ಲದೇನೆ ನೀವು ಸ್ವರ್ಗದ ಮಾಲೀಕ ಆಗ್ತೀರೇನೋ. ಒಂದೊತ್ತಿನ ರೊಟ್ಟಿ ಬೇಕು ಅಂದ್ರೂ ಮನುಷ್ಯ ಪರಿಶ್ರಮ ಪಡ್ತಾನೆ, ಕೆಲಸ ಮಾಡ್ತಾನೆ. ನೀವು ಸ್ವರ್ಗದ ಮಾಲೀಕ ಆಗಬೇಕಾದ್ರೆ ಸ್ವಲ್ಪನೂ ನೀವು ಪರಿಶ್ರಮ ಪಡೋದು ಬೇಡವಾ? कोई मरा कहते स्वर्गवासी हुआ, फिर रोते क्यों हो? तुमको तालियां बजानी चाहिए, खुशी मनानी चाहिए. अगर स्वर्ग में जाना इतना सहज है, फिर तो सबको गोली दे दो तो स्वर्ग में पहुंच जाए. ದೇಹ ಬಿಟ್ಟಾಗ ಸ್ವರ್ಗವಾಸಿ ಆದರು ಅಂತ ಹೇಳ್ತಾರೆ, ಮತ್ತೆ ಅಳ್ತಾನೇ ಇರ್ತಾರೆ, ದುಃಖ ಪಡ್ತಾರೆ. ಹೋದವರು ಸ್ವರ್ಗಕ್ಕೆ ಹೋಗಿದ್ದಾರಂದರೆ ನೀವು ಖುಷಿಯಿಂದ ಚಪ್ಪಾಳೆ ಹಾಕಬೇಕು. ಸ್ವರ್ಗದಲ್ಲಿ ಹೋಗೋರನ್ನ ನೆನಪು ಮಾಡಿ ಯಾಕೆ ಅಳ್ತೀರಿ? ಸ್ವರ್ಗಕ್ಕೆ ಹೋಗುವುದು ಇಷ್ಟೊಂದು ಸಹಜ ಆಗಿದ್ದರೆ ಎಲ್ಲರೂ ಒಂದೊಂದು ಗುಳಿಗೆ ನುಂಗಿ ಸಾಯಬೇಕಿತ್ತು. ಒಂದೊಂದು ಗುಳಿಗೆ ನುಂಗಿ ಈಗಲೇ ದೇಹ ಬಿಟ್ಟು ಸ್ವರ್ಗಕ್ಕೆ ಹೋಗಿಬಿಡಬೇಕಿತ್ತು. फिर यहाँ दुख में रहने की दरकार ही क्या पड़ी. ಸಾಯೋರೆಲ್ಲ ಸ್ವರ್ಗಕ್ಕೆ ಹೋಗ್ತಿದ್ದಾರಂದರೆ ನಾವ್ಯಾಕೆ ಈ ದುಃಖದಲ್ಲಿ ಇರಬೇಕು? ನಾವು ಹೋಗ್ಬಹುದಲ್ಲ. दुख में मनुष्य जहर खाकर भी मर जाते, सिपाही कितने मरते, एक दो को भी मारते. बाबा कहते सबको समझाओ, जबकि स्वर्ग गया तो फिर रोते क्यों हो?
वास्तव में न कोई स्वर्ग में जा सकते हैं, न वापस निर्वाण धाम में जा सकते हैं. ದುಃಖ ಬಂದಾಗ ಮನುಷ್ಯ ವಿಷ ತಿಂದು ಆತ್ಮಹತ್ಯೆ ಮಾಡ್ಕೋತಾನೆ. ಸೈನಿಕರು ಎಷ್ಟು ಜನ ಸಾಯ್ತಾರೆ, ಪರಸ್ಪರರಿಗೆ ಸಾಯಿಸ್ತಾರೆ. ಅಂಥ ಸಂದರ್ಭದಲ್ಲಿ ಒಬ್ಬರು ಸತ್ತಾಗ ಸ್ವರ್ಗಕ್ಕೆ ಹೋದರು ಅಂತ ಹೇಳ್ತೀರಿ, ಮತ್ತೊಂದು ಕಡೆ ಯಾಕೆ ಹೇಳ್ತೀರಿ? ಯಾಕೆ ಅಂದರೆ ಬಾಬಾ ಹೇಳ್ತಾರೆ, ವಾಸ್ತವಿಕವಾಗಿ ಒಬ್ಬರೂ ಸಹ ಸ್ವರ್ಗಕ್ಕೆ ಹೋಗಿಲ್ಲ, ನಿರ್ವಾಣ धामಕ್ಕೂ ಹೋಗಿಲ್ಲ. अब तुमको स्वर्ग में चलने का उपाय बाप बताते हैं. स्वर्ग का रचयिता जब स्वर्ग रचे तब तो स्वर्ग में कोई जावे ना. ಸ್ವರ್ಗದ ರಚಯಿತ ಬಂದು ಸ್ವರ್ಗದ ರಚನೆ ಮಾಡಿದಾಗ ಮಾತ್ರ ನಾವು ಅಲ್ಲಿಗೆ ಹೋಗಲು ಸಾಧ್ಯ. अब वह बाप आया है. राम राज्य की स्थापना करते रावण राज्य कब से शुरू होता, उसका कोई दिन मुकर्रर नहीं है. तुम बच्चे यह थोड़े ही कह सकेंगे बाबा ने कब इनमें प्रवेश किया. ರಾವಣ ರಾಜ್ಯ ಎಂದಿನಿಂದ ಪ್ರಾರಂಭ ಆಯಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ತಿಥಿ ತಾರೀಕು ಸಮಯ ಗೊತ್ತಾಗೋದಿಲ್ಲ. ಹೇಗೆ ಶಿವಬಾಬಾ ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡಿದ್ರು ಅದು ಗೊತ್ತಾಗಲಿಲ್ಲ. ಜಬ್ ಸಾಕ್ಷಾತ್ಕಾರ ಹುವಾ ತಬ್ ಆಯಾ ವ ಕಬ್ ಆಯಾ. ಬ್ರಹ್ಮ ಬಾಬೋರ್ಗೆ ಯಾವಾಗ ಸಾಕ್ಷಾತ್ಕಾರ ಕಾಣಿಸ್ತು ಆ ಸಮಯದಲ್ಲಿ ಶಿವಬಾಬಾ ಬಂದರು ಅಂತ ಹೇಳಲಿಕ್ಕೂ ಆಗೋದಿಲ್ಲ. साक्षात्कार तो भक्ति मार्ग में भी ऐसे ही होते हैं. पता नहीं पड़ता कि बाबा किस समय आया. ಸಾಕ್ಷಾತ್ಕಾರ ಭಕ್ತಿ ಮಾರ್ಗದಲ್ಲೂ ಆಗ್ತಾನೆ ಇರ್ತದೆ. ಹಾಗೆ ಬ್ರಹ್ಮ ಬಾಬೋರ್ಗೂ ಸಹ ಶಿವಬಾಬಾ ಬರುವ ಮೊದಲೇ ಅನೇಕ ರೀತಿಯ ಸಾಕ್ಷಾತ್ಕಾರ ಆಗಿತ್ತು. ಯಾವ ಗಳಿಗೆಯಲ್ಲಿ ಪರಮಾತ್ಮ ಬಂದು ಇವರ ದೇಹದಲ್ಲಿ ಪ್ರವೇಶ ಮಾಡಿದ್ರು ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಕೃಷ್ಣಕ್ಕೆ ಆನೆ ಕಿ ಘಡಿ ದಿಖಾತೆ, ಶಿವ ಬಾಬಾ ಕಿ ಘಡಿ ಆದಿ ಕುಚ್ ಹೋತಿ ನಹಿ. ಕೃಷ್ಣ ಬರುವ ತಿಥಿ ತಾರೀಕು ಗಳಿಗೆ ಎಲ್ಲರಿಗೂ ಗೊತ್ತಿದೆ. ಶಿವ ತಂದೆ ಬರುವ ಗಳಿಗೆ ಯಾರಿಗೂ ಗೊತ್ತಾಗೋದಿಲ್ಲ. बाबा तो मालिक है ना, कब आते हैं पता नहीं पड़ता है. ಶಿವ ಬಾಬಾ ಮಾಲೀಕ ಆಗಿದ್ದಾರೆ. ಈಗಂದರೆ ಈಗ ಬರ್ಬೋದು, ಈಗಂದರೆ ಈಗ ಹೋಗ್ಬೋದು, ಗೊತ್ತೇ ಆಗೋದಿಲ್ಲ. ಯಹಾ ಮುರಳಿ ಸೆ ಸಮಜ್ ಜಾತೆ. ಇನ್ನೇನು ಶಿವ ಬಾಬಾ ಬ್ರಹ್ಮನ ಮುಖದಿಂದ ಏನು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ಆ ಮಾತಿನ ಅಥವಾ ಮುರಳಿಯ ಆಧಾರದಿಂದ ತಿಳ್ಕೋಬಹುದು ಈಗ ಶಿವ ಬಾಬಾ ಬಂದಿದ್ದಾರೆ ಅಂತ. ಬಾಪ್ ಸಮझाते हैं मैं कालों का काल हूँ, मैं सबको वापिस ले गया था. सतयुग में तो थोड़े थे, कलयुग में कितने ढेर मनुष्य हैं. सभी आत्माओं को वापस जाना है. जरूर पंडा चाहिए ले जाने वाला. मैं रूहानी पंडा बनकर आया हूँ, तुमको ले जाऊँगा. नई दुनिया के लिए तुमको पढ़ा रहा हूँ. नर्क स्वर्ग क्या है, कितना समय चलता, कब शुरू होता, कोई भी सन्यासी आदि नहीं जानते. ಬಾಬಾ ಹೇಳ್ತಾರೆ, ನಾನು ಕಾಲರ ಕಾಲ ಮಹಾಕಾಲ ಆಗಿದೆ. ಎಲ್ಲರನ್ನೂ ವಾಪಸ್ ಕರ್ಕೊಂಡು ಹೋಗ್ತೀನಿ. ನಾನೇ ಮಾರ್ಗದರ್ಶಕನಾಗಿ ಬಂದು ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ನಂತರ ಹೊಸ ಪ್ರಪಂಚಕ್ಕೆ ಕಳಿಸಿಕೊಡ್ತೀನಿ.
ಹೊಸ ಪ್ರಪಂಚ ಅಂದರೆ ಸ್ವರ್ಗ, ಹಳೆ ಪ್ರಪಂಚ ಅಂದರೆ ನರ್ಕ. ಈ ಸ್ವರ್ಗ ನರ್ಕದ ವಿಚಾರ ಯಾವ ಸನ್ಯಾಸಿಗಳಿಗೂ ಗೊತ್ತಿಲ್ಲ. रचता भी एक है, सृष्टि भी एक है. शास्त्रों में आताल पाताल आदि बहुत सृष्टियाँ बना दी जिनको ढूंढते रहते. ರಚಯಿತನೂ ಒಬ್ಬನೇ, ರಚನೆಯಾದ ಸೃಷ್ಟಿಯೂ ಒಂದೇ. ಆದರೆ ಶಾಸ್ತ್ರಗಳಲ್ಲಿ ಅನೇಕ ಲೋಕಗಳನ್ನು ತೋರಿಸಿದ್ದಾರೆ. ಆತಾಳ, ಪಾತಾಳ, ಸುತಾಳ 14 ಲೋಕಗಳನ್ನು ಬರೆದಿದ್ದಾರೆ. ಒಂದೊಂದು ನಕ್ಷತ್ರದಲ್ಲಿಯೂ ಸಹ ಒಂದೊಂದು ಜಗತ್ತಿದೆ ಅಂತ ತಿಳ್ಕೊಂಡು ಹುಡುಕ್ತಾ ಇದ್ದಾರೆ. समझते हैं एक एक स्टार में दुनिया है. लेकिन बाबा कहते सृष्टि भी एक है, ಡ್ರಾಮಾ भी एक है. ಬಾಬಾ ಹೇಳ್ತಾರೆ, ಯಾವ ನಕ್ಷತ್ರಗಳಲ್ಲಿ ಯಾವ ಗ್ರಹಗಳಲ್ಲಿ ಮಾನವ ಸೃಷ್ಟಿ ಇಲ್ಲ ಅಂತ ಹೇಳ್ತಾರೆ. ಸೃಷ್ಟಿ ಇರೋದು ಒಂದೇ, ಈ ಪೃಥ್ವಿಯ ಮೇಲೆ ಮಾತ್ರ ಮಾನವರ ಸೃಷ್ಟಿ ಇದೆ. ಈ ಸೃಷ್ಟಿಯ ನಾಟಕ ಇಲ್ಲಿ ಮಾತ್ರ ನಡೀತದೆ. ಸೃಷ್ಟಿಯೂ ಒಂದೇ, ನಾಟಕನೂ ಒಂದೇ. अब सतयुग में सिवाय देवता राज्य के और कोई होता नहीं. हम बाबा से ऐसा वर्षा लेने आए हैं. याद भी करते पतित पावन आओ. तो जरूर संगम पर आना पड़ेगा. ನಾವೆಲ್ಲರೂ ಆ ತಂದೆಯಿಂದ ದೇವತಾ ರಾಜ್ಯದ ಆಸ್ತಿಯನ್ನು ಪಡೆದುಕೊಳ್ಳಿಕ್ಕೆ ಬಂದಿದ್ದೇವೆ. ಅವನನ್ನು ಕರೀತಾ ಬಂದಿದ್ದೇವೆ. ಹೇ ಪತಿತ ಪಾವನ ಬಾ ಅಂತೇಳಿ. ಅಂದ ಮೇಲೆ ಅವನು ಅವಶ್ಯವಾಗಿ ಸಂಗಮ ಯುಗದಲ್ಲಿ ಬರ್ತಾನೆ. अब हम बाप से वर्षा ले रहे, राजयोग सीख रहे. कल्प कल्प वर्षा लेते और गवाते. अभी फिर पुरुषार्थ करना है. ಕಲ್ಪ ಕಲ್ಪಕ್ಕೂ ನಾವು ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ತೇವೆ, ಮತ್ತೆ ಕಳ್ಕೊಳ್ತೇವೆ. ಈ ಸಂಗಮ ಯುಗದಲ್ಲಿ ಪುನಃ ನಾವು ಪುರುಷಾರ್ಥ ಮಾಡಬೇಕಾಗಿದೆ. पूरी नॉलेज लेकर औरों को देनी, नहीं तो वृद्धि कैसे होगी. ಇಲ್ಲಿ ನೀವು ಸಂಪೂರ್ಣ ಜ್ಞಾನವನ್ನು ಪಡೆದು ಅನೇಕರಿಗೆ ಅದನ್ನು ಹಂಚಬೇಕಾಗಿ. ನೀವು ಜ್ಞಾನ ಹಂಚದೇ ಹೋದರೆ ವೃದ್ಧಿಯಾಗೋದು ಹೇಗೆ. ಗೀತ ಕಿತನಾ ಅಚ್ಚಾ ಹೈ, ಇನ್ಕಾ ಅರ್ಥ ತುಮ್ ಬಚ್ಚೆ ಹಿ ಸಮಜ್ತೆ. ಇವತ್ತಿನ ಹಾಡು ಎಷ್ಟೊಂದು ಸುಂದರವಾಗಿದೆ. ಅದರ ಅರ್ಥ ನಿಮಗೀಗ ತಿಳಿದಿದೆ. ಗೀತ ಕಿತನಾ ಮೀಠಾ ಹೈ, तुम्हारे दिल से लगता है. बाबा आप से हम ऐसा राज्य लेते जो कोई भी लूट न सके. यह अविनाशी वर्षा अविनाशी बाप से मिलता है. ಆ ಹಾಡಿನಲ್ಲಿ ಏನು ಬರ್ತದಂದರೆ, ಹೇ ಪರಮಾತ್ಮ, ನಿನ್ನನ್ನು ಪಡೆದು ನಾವು ಎಲ್ಲವನ್ನೂ ಪಡೆದಿದ್ದೇವೆ. ಅವಿನಾಶಿ ಆಸ್ತಿಯನ್ನು ಪಡ್ಕೊಳ್ತೇವೆ. ಆ ಆಸ್ತಿಯನ್ನು ನಮ್ಮಿಂದ ಯಾರೂ ಕಸ್ಕೊಡೋದಿಲ್ಲ. ಅವಿನಾಶಿ ತಂದೆ ಕೊಡುವ ಅವಿನಾಶಿ ಆಸ್ತಿ ಅದಾಗಿದೆ. अनादि वर्ल्ड ड्रामा अनुसार, गीता के कथन अनुसार फिर से बाबा गीता सुनाने आया है, जिसमें राजयोग सिखाया था. शास्त्रों में अगडम बगडम कर दिया है. ಅನಾದಿ ನಾಟಕದ ಅನುಸಾರವಾಗಿ, ಗೀತಾ ಜ್ಞಾನದ ಅನುಸಾರವಾಗಿ ಬಾಬಾ ಮತ್ತೆ ಗೀತಾ ಜ್ಞಾನ ಹೇಳೋದಕ್ಕಾಗಿ ಬಂದಿದ್ದಾರೆ. ರಾಜಯೋಗ ಕಲಿಸ್ತಾ ಇದ್ದಾರೆ.
ಆದರೆ ಶಾಸ್ತ್ರಗಳಲ್ಲಿ ಅಗ್ಡಂ ಬಗ್ಡಂ ಬರೆದಿದ್ದಾರೆ. युक्ति से समझाने वाला भी चाहिए. कोई कहते ज्योति ज्योत समा गया, आत्मा तो अविनाशी है, उनको पार्ट भी अविनाशी बजाना है. उनका पार्ट कभी घिस नहीं सकता, कभी मिट नहीं सकता. ಬಾಬಾ ಹೇಳ್ತಾರೆ, ಶಾಸ್ತ್ರಗಳಲ್ಲಿ ಎಲ್ಲ ಹೆಚ್ಚು ಕಡಿಮೆ ಮಾಡಿ ಬರೆದುಬಿಟ್ಟಿದ್ದಾರೆ. ಹೇಳ್ತಾರೆ ಜ್ಯೋತಿ ಹೋಗಿ ಜ್ಯೋತಿಯಲ್ಲಿ ಐಕ್ಯ ಆಗಿಬಿಡ್ತದೆ. ಬಾಬಾ ಹೇಳ್ತಾರೆ ಆತ್ಮ ಸ್ವತಂತ್ರ ಅಸ್ತಿತ್ವವುಳ್ಳಂತಹ ಶಕ್ತಿಯಾಗಿದೆ. ಒಂದು ಆತ್ಮ ಹೋಗಿ ಮತ್ತೊಂದು ಆತ್ಮದಲ್ಲಿ ಸೇರ್ಕೊಳ್ಳೋದಿಲ್ಲ, ಅಥವಾ ಒಂದು ಆತ್ಮ ಹೋಗಿ ಪರಮಾತ್ಮನಲ್ಲಿಯೂ ಸಹ ಐಕ್ಯ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ತನ್ನದೇ ಆದ ಅವಿನಾಶಿ ಪಾತ್ರ ಸಿಕ್ಕಿದೆ. ಆ ಪಾತ್ರ ಎಂದೂ ಸವಿಯೋದಿಲ್ಲ, ಅಳಿಸಿ ಹೋಗೋದಿಲ್ಲ. ಬನಿ ಬನಾಯಿ ಬನ್ ರಹಿ, ಉಸ್ಮೆ ಅದ್ಲಿ ಬದ್ಲಿ ಹೋ ನಹಿ ಸಕ್. ಇದು ಮಾಡಲ್ಪಟ್ಟಂತಹ ನಾಟಕ. ಇದರಲ್ಲಿ ಅದ್ಲಿ ಬದ್ಲಿ ಆಗೋದಿಲ್ಲ, ಹೆಚ್ಚು ಕಡಿಮೆ ಆಗೋದಿಲ್ಲ. ಕಿತನಾ ವಂಡರೆ, ಎಷ್ಟೋ ಅದ್ಭುತವಾದಂಥ ನಾಟಕ ಇದು. ಸೆಕೆಂಡ್ ಬೈ ಸೆಕೆಂಡ್ ವೈಸೆ ಹಿ ಪಾಸ್ ಹೋಗಾ ಜೈಸೆ ಕಲ್ಪಕ್ಕೆ ಪಹಲೆ ಹುವಾ ಥಾ. ಒಂದೊಂದು ಕ್ಷಣವೂ ಸಹ ಹಿಂದಿನ ಕಲ್ಪದಲ್ಲಿ ಏನು ನಡೆದಿತ್ತೋ ಅದೇ ಥರ ಪಾಸ್ ಆಗ್ತಿದೆ. ಡ್ರಾಮಾ ಕೋ ಭಿ ಪೂರಾ ಯುಕ್ತಿ ಯುಕ್ತ ಸಮझना है, ಕೈ ಇನ್ ಬಾತೋ ಮೇ ಮುಂಜತೆ. ನಾಟಕದ ವಿಚಾರನೂ ಸಹ ಬಹಳ ಯುಕ್ತಿಯಿಂದ ತಿಳ್ಕೋಬೇಕು. ಕೆಲವರಿಗೆ ನಾಟಕದ ವಿಚಾರದಲ್ಲಿ ಸಂಶಯ ಬರ್ತದೆ. ಪಹಲೆ ಬಾಪ ಮೇ ನಿಶ್ಚಯ ಹೋನಾ ಚಾಹಿಯೆ, ಬಾಪ ಸೆ ಜರೂರ್ ವರ್ಸಾ ಮಿಲ್ನಾ ಹೈ, ಕಲ್ಪ ಕಲ್ಪ ಭಾರತ್ ಕೋ ಹಿ ಮಿಲ್ತಾ ಹೈ. ಮೊದಲನೇದು, ತಂದೆಯ ಮೇಲೆ ನಮಗೆ ಸಂಪೂರ್ಣ ನಿಶ್ಚಯ ಇರಬೇಕು. ಆಗ ಅವನಿಂದ ನಮಗೆ ಆಸ್ತಿ ಸಿಗ್ತದೆ. ವರ್ಣ ಭಿ ಜರೂರ್ ಸಮझाने, ಯಹ ಸ್ಮೃತಿ ಏಕ ದೋ ಕೋ ದಿಲಾನಿ ಹೈ कि हम बेहद के बाप से बेहद का वर्षा ले रहे. 84 ಜನ್ಮಗಳ ಕಥೆಯನ್ನು ಹೇಳಬೇಕು. ವರ್ಣಗಳ ವಿಚಾರನೂ ತಿಳಿಸಬೇಕು. ಪರಸ್ಪರರಿಗೆ ನೆನಪು ಮಾಡಿಕೊಡಬೇಕು. ಬೇಹದ್ದಿನ ತಂದೆ ಪರಮಾತ್ಮ ಬಂದು ನಮಗೆ ಬೇಹದ್ದಿನ ಆಸ್ತಿ ಕೊಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ತಿಳಿಸ್ಬೇಕು. ಸಭಿ ತೋ ನಹಿ ಆಕರ್ ಪಡೆಂಗೆ, ದೇಖ್ತೆ ಹೋ ಸೆಂಟರ್ ಖುಲ್ತೆ ಜಾತೆ, ಜहाँ ನರ್ಕವಾಸಿ ಆಕರ್ ಸ್ವರ್ಗವಾಸಿ ಬಂತೆ. ಬಾಬಾ ಹೇಳ್ತಾರೆ, ನೀವು ಜ್ಞಾನ ಏನೋ ಎಲ್ಲರಿಗೂ ತಿಳಿಸ್ತೀರಿ, ಆದರೆ ಎಲ್ಲರೂ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಎಲ್ಲರೂ ಅದರ ಬಗ್ಗೆ ಅಭ್ಯಾಸ ಮಾಡೋದಿಲ್ಲ. ಇನ್ನು ದಿನೇ ದಿನೇ ಸೇವಾ ಕೇಂದ್ರಗಳು ತೆರೀತಾ ಹೋಗ್ತವೆ. ಬರುವಂಥವರೆಲ್ಲರೂ ನರ್ಕವಾಸಿಯಿಂದ ಸ್ವರ್ಗವಾಸಿ ಆಗ್ತಾರೆ. ಬಾಬಾ ಕೋ ಲಿಖತೆ ಹಮ್ ಪ್ರಬಂಧ ಕರ್ ಸಕ್ತೆ, ಮುझे कोई वस्तु में ममत्व नहीं, यह सब कुछ ईश्वर अर्थ है, अब आप जो राय दो. ಮಕ್ಕಳಲ್ಲಿ ಕೆಲವರು ಬಾಬೋರಿಗೆ ಕೇಳ್ತಾರಂತೆ, ಬಾಬಾ ನಮ್ಮ ಹತ್ತಿರ ಹಣ ಇದೆ, ಆಸ್ತಿ ಇದೆ, ಒಂದು ಸೇವಾ ಕೇಂದ್ರವನ್ನು ಸ್ಥಾಪನೆ ಮಾಡುವ ಇಚ್ಛೆ ಇದೆ. ನನಗೆ ಹಣದ ಮೇಲೆ ಏನೂ ಮೋಹ ಇಲ್ಲ, ಮಮತ್ವ ಇಲ್ಲ. ನೀವು ಯಾವ ಥರ ಸಲಹೆ ಕೊಡ್ತೀರಿ ಆ ಥರ ನಾನು ಮಾಡ್ತೀನಿ ಅಂತ ಬಾಬೋರಿಗೆ ಪತ್ರ ಬರೀತಾರೆ. ಮೈ ಭಿ ಲಿಖ್ತಾ ಹೂँ, बल आपस में राय करो, जहाँ अच्छी लोकेलिटी हो वहाँ सेंटर खोलो, हिम्मते बच्चे मर्दा मदद दे बाप. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಸೇವಾ ಕೇಂದ್ರವನ್ನು
ತೆರೀರಿ. ಒಳ್ಳೆ ವಸತಿ ಎಲ್ಲಿರ್ತದೆ, ಒಳ್ಳೊಳ್ಳೆ ಜನ ಎಲ್ಲಿ ವಾಸ ಮಾಡ್ತಿರ್ತಾರೆ, ಅಂಥ ಸ್ಥಳದಲ್ಲಿ ಸೇವಾ ಕೇಂದ್ರವನ್ನು ತೆರೀರಿ. ಸಾಹಸ ನಿಮ್ಮದು, ಸಹಯೋಗ ನನ್ನದು. बाबा कितना खुश होता है, दिल में समझता है, ऐसा दान तो अच्छा होता है, बहुतों को कौड़ी से हीरे जैसा बनाना. ಅಂಥ ಸೇವಾಧಾರಿ ಮಕ್ಕಳನ್ನು ನೋಡಿದರೆ ಬಾಬೋರ್ಗೂ ಖುಷಿ ಆಗ್ತದೆ. ಬಾಬಾ ತಿಳ್ಕೋತಾರೆ, ಈ ಥರ ದಾನ ಮಾಡುವಂಥವರು ಕೌಡೆಯಿಂದ ವಜ್ರ ಸಮಾನ ಆಗ್ತಿದ್ದಾರೆ ಅಂತ. ಯಾಕೆ ಅಂದರೆ ಅವರು ಕಟ್ಟಿಸುವಂಥ ಸೇವಾ ಕೇಂದ್ರದಿಂದ ಅನೇಕ ಆತ್ಮರ ಉದ್ಧಾರ ಆಗ್ತದೆ, ಕಲ್ಯಾಣ ಆಗ್ತದೆ. ಯಹ ಬಡೆ ತೇ ಬಡಿ ಹಾಸ್ಪಿಟಲ್ ಭೀ ಹೇ, ಕಾಲೇಜ್ ಭೀ. ಪರಮಾತ್ಮನ ಮನೆಯನ್ನು ಕಟ್ಟಿಸುವುದು ಅಂದರೆ ಅದು ಒಂದು ದೊಡ್ಡ ಆಸ್ಪತ್ರೆನೂ ಹೌದು, ಶಾಲೆನೂ ಹೌದು. ಆತ್ಮಕ್ಕೆ ವಿದ್ಯೆ ನೀಡುವಂತಹ ಶಾಲೆಯಾಗಿದೆ, ಆತ್ಮಕ್ಕೆ ಚಿಕಿತ್ಸೆ ನೀಡುವಂತಹ ಆಸ್ಪತ್ರೆಯೂ ಆಗಿದೆ. ಸಿರ್ಫ್ 3 पैर पृथ्वी का चाहिए, कितना सहज रीति बाबा कौड़ी से हीरे जैसा बनाते. ಇಂಥ ಒಂದು ಆಸ್ಪತ್ರೆ ಮತ್ತು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡುವುದಕ್ಕೆ ಕೇವಲ 3 ಹೆಜ್ಜೆ ಜಾಗ ಸಾಕು ಅಂತಾರೆ ಬಾಬಾ. 3 ಹೆಜ್ಜೆ ಜಾಗವನ್ನು ಕೊಟ್ಟು ನೀವು ಸೇವಾ ಕೇಂದ್ರವನ್ನು ತೆರೆದಿದ್ದೇ ಆದರೆ ಅನೇಕರು ಅಲ್ಲಿ ಬಂದು ತಮ್ಮ ಜೀವನವನ್ನು ಕೌಡೆಯಿಂದ ವಜ್ರ ಸಮಾನ ಮಾಡಿಕೊಡ್ತಾರೆ. ऐसा बाबा रहते देखो कितना साधारण है, कहाँ आए हैं, कोई राजा के पास क्यों नहीं आए. कहते मैं साधारण बूढ़े तन में आता हूँ, जिसने 84 जन्म एक्यूरेट पूरे किए. ಅಂತಹ ತಂದೆ, ಎಲ್ಲರ ಜೀವನವನ್ನು ವಜ್ರ ಸಮಾನ ಮಾಡುವಂಥ ತಂದೆ ಎಷ್ಟು ಸಾಧಾರಣ ರೀತಿಯಿಂದ ಸಾಧಾರಣ ದೇಹದಲ್ಲಿ ಬಂದಿದ್ದಾರೆ. सत्युग का फर्स्ट प्रिंस तो यह है ना, इनका नाम भी रखा है श्याम सुंदर. ಯಾರು ಸತ್ಯಯುಗದ ಪ್ರಥಮ ರಾಜಕುಮಾರ ಆಗೋರಿದ್ದಾರೆ ಅಂಥವರ ದೇಹದಲ್ಲಿ ಬಾಬಾ ಪ್ರವೇಶ ಮಾಡ್ತಾರೆ. ಆಗ ಅವರು ಸಾಧಾರಣ ರೂಪದಲ್ಲಿ ಇರ್ತಾರೆ. ಹೀಗಾಗಿ ಕೃಷ್ಣನಿಗೆ ಶ್ಯಾಮ ಸುಂದರ ಅಂತ ಹೇಳಲಾಗ್ತದೆ. ಅರ್ಧ ಕಲ್ಪ ಶ್ರೀಕೃಷ್ಣನ ಆತ್ಮ ಸುಂದರ ಆಗಿರ್ತದೆ, ಅರ್ಧ ಕಲ್ಪ ಕಪ್ಪಾಗ್ತದೆ ಅಥವಾ ಶ್ಯಾಮವರ್ಣದಲ್ಲಿ ಬರ್ತದೆ. ತುಮ್ ಬಚ್ಚೆ ಇಸ್ಕಾ ಅರ್ಥ ಸಮಜ್ತೆ ಹೋ, ಉನ್ಹೋನೆ ಅರ್ಥ ಕೋ ನ ಸಮझने के कारण ಕಾಲಾ ಕರ್ ದಿಯಾ ಹೈ. ಶ್ಯಾಮ ಸುಂದರ ಶಬ್ದದ ಅರ್ಥ ನಿಮಗೀಗ ತಿಳಿದಿದೆ. ಭಕ್ತರಿಗೆ ಅರ್ಥ ಗೊತ್ತಿಲ್ಲದೆ ಕಾರಣ ಅನೇಕ ದೇವತೆಗಳನ್ನು ಕಪ್ಪು ಮಾಡಿಬಿಟ್ಟಿದ್ದಾರೆ. ಮುಖ್ಯ ಶಿವಲಿಂಗ ಬಿ ಕಾಲಾ ಬನಾಯ್, ಕೃಷ್ಣ ರಾಮ ಕೋ ಬಿ ಕಾಲಾ ಕರ್ ದಿಯೆ. ಮೊದಲನೇದಾಗಿ ಅವರು ಶಿವಬಾಬೋರ್ಗೂ ಸಹ ಕಪ್ಪು ಶಿಲೆಯಲ್ಲಿ ತಯಾರು ಮಾಡಿದ್ದಾರೆ, ಕಪ್ಪು ಬಣ್ಣ ಕೊಟ್ಟಿದ್ದಾರೆ. ರಾಮ, ಕೃಷ್ಣ, ನಾರಾಯಣ ಎಲ್ಲರನ್ನೂ ಕಪ್ಪು ಬಣ್ಣದಲ್ಲಿ ತೋರಿಸಿದ್ದಾರೆ. ಏಕ ತರಫ್ ಗೋರಾ ಫಿರ್ ದೂಸರೆ ತರಫ್ ಕಾಲಾ ಕ್ಯೂ. ಕೆಲವು ಮಂದಿರಗಳಲ್ಲಿ ಕೃಷ್ಣನಿಗೆ ಬಿಳಿ ಬಣ್ಣದಲ್ಲಿ ತೋರಿಸಿರ್ತಾರೆ, ಅಮೃತ ಶಿಲೆಯಲ್ಲಿ ಕೆತ್ತಿರ್ತಾರೆ. ಕೆಲವು ಮಂದಿರಗಳಲ್ಲಿ ಕೃಷ್ಣನಿಗೆ ಕಪ್ಪು ಬಣ್ಣ ಕೊಟ್ಟಿದ್ದಾರೆ, ಕರಿ ಶಿಲೆಯಲ್ಲಿ ಕೆತ್ತನೆ ಮಾಡಿರ್ತಾರೆ. ಜಗನ್ನಾಥ್ ಮಂದಿರ್ ಮೇ ಶಕಲ್ ಐಸಿ ದಿಖಾತೆ ಜೈಸೆ ಅಫ್ರಿಕನ್ ಲೋಗ್, ಕहाँ फिर नारायण को भी काला कर दिया है. ಜಗನ್ನಾಥ ಮಂದಿರದಲ್ಲಿ ಕೃಷ್ಣನಿಗೆ ಸಂಪೂರ್ಣ ಕರಿ ಬಣ್ಣ ಕೊಟ್ಟಿದ್ದಾರೆ.
ಹೇಗೆ ಆಫ್ರಿಕಾ ದೇಶದ ನಿಗ್ರೋಗಳು ಇರ್ತಾರಲ್ಲ, ಆ ಥರದ ಬಣ್ಣ ಕೃಷ್ಣನಿಗೆ ಅಲ್ಲಿ ಕೊಟ್ಟಿದ್ದಾರೆ. ಕೆಲವು ದೇವಸ್ಥಾನಗಳಲ್ಲಿ ನಾರಾಯಣ, ಲಕ್ಷ್ಮಿ ಎಲ್ಲರಿಗೂ ಕಪ್ಪು ಬಣ್ಣ ತೋರಿಸಿದ್ದಾರೆ. ಲಕ್ಷ್ಮಿ ಕೋ ಭಿ ಐಸಾ ದಿಖಾತೆ. ಅಬ್ ವಂಡರ್ ಲಗ್ತಾ ಮನುಷ್ಯೋಂ ಕಿ ಬುದ್ಧಿ ಕೈಸಿ. ಈ ಎಲ್ಲ ಕಪ್ಪು ಮೂರ್ತಿಗಳನ್ನು ನೋಡಿದಾಗ ಆಶ್ಚರ್ಯ ಆಗ್ತದೆ. ಮನುಷ್ಯರು ಯಾಕೆ ಈ ದೇವತೆಗಳಿಗೆ ಅಂತಹ ಕರಿ ಬಣ್ಣ ಕೊಟ್ಟಿದ್ದಾರೆ ಅನ್ನೋದು. ಬಾಬಾ ಸತ್ಯ ಮತ ದೇತೆ अपने साथ मिलने के लिए. बाकी तो यज्ञ तप दान पुण्य आदि करते, मुफ्त में पैसे बर्बाद करते रहते. ಈಗ ಬಾಬಾ ಬಂದು ನಮಗೆ ಸತ್ಯ ವಿಚಾರ ಹೇಳಿಕೊಡ್ತಾರೆ. ಮಕ್ಕಳೇ, ನೀವೇ ದೇವಾತ್ಮರು. ಅರ್ಧ ಕಲ್ಪ ಸುಂದರ ಆಗಿರ್ತೀರಿ. ಆತ್ಮನೂ ಸುಂದರ, ಶರೀರನೂ ದೇಹನೂ ಸುಂದರ ಆಗಿರ್ತದೆ. ನಂತರದ ಅರ್ಧ ಕಲ್ಪದಲ್ಲಿ ಆತ್ಮ ನೀವು ಪತಿತ ಆಗ್ತೀರಿ. ಆ ಕಾರಣದಿಂದ ದೇಹನೂ ಪತಿತ ಆಗ್ತದೆ. ಅದಕ್ಕಾಗಿ ದೇವತೆಗಳನ್ನು ಕೆಲವು ಮಂದಿರಗಳಲ್ಲಿ ಸುಂದರ ರೂಪದಲ್ಲಿ ತೋರಿಸಿರ್ತಾರೆ, ಬಿಳಿ ಬಣ್ಣ ಕೊಟ್ಟಿರ್ತಾರೆ. ಕೆಲವು ಮಂದಿರಗಳಲ್ಲಿ ಕಪ್ಪು ಬಣ್ಣ ಕೊಟ್ಟಿರ್ತಾರೆ. ಇದರ ಅರ್ಥ ಭಕ್ತರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ನೀವು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಯಜ್ಞ ತಪ ದಾನ ಪುಣ್ಯ ಮಾಡ್ತಾ ಬಂದಿದ್ದೀರಿ. ಸಮಯ ಹಣ ಶಕ್ತಿ ಎಲ್ಲವನ್ನು ವ್ಯರ್ಥವಾಗಿ ಕಳೆದಿದ್ದೀರಿ. ಫಿರ್ ಕ್ಯೋ ಕಹತೆ ಪತಿತ ಪಾವನ ಆವೋ, ಯಾದ ಕ್ಯೋ ಕರ್ತೆ. ಯಜ್ಞ ದಾನ ಪುಣ್ಯ ಮಾಡೋದ್ರಿಂದನೇ ಪಾವನ ಆಗೋದಾಗಿದ್ರೆ ಮತ್ತೆ ಆ ಪತಿತ ಪಾವನ ತಂದೆಗೆ ಯಾಕೆ ಕರಿಬೇಕಿತ್ತು? ಗಂಗಾ ಜಮುನಾ ನಾಲೆ ಆದಿ ಕಿತನೆ, बाबा ने भी बहुत तीर्थ आदि किए. अभी तुम मोस्ट बिलेवेड लक्की सितारे नर्क ಸ್ವರ್ಗ ಕೋ ಜಾನ್ ಗಯೆ. ಒಂದು ವೇಳೆ ಗಂಗಾ ಯಮುನಾ ನದಿಗಳಿಂದ ಮನುಷ್ಯ ಪಾವನ ಆಗೋದಾಗಿದ್ರೆ ನನ್ನನ್ನು ಯಾಕೆ ಕರಿತಾ ಇದ್ರಿ? ಪತಿತ ಪಾವನ ಬಾ ಅಂತ ಯಾಕೆ ಕರಿತಿದ್ರಿ? ಬಾಬಾ ಹೇಳ್ತಾರೆ, ಯಾವುದೇ ಸ್ಥೂಲ ವಸ್ತುಗಳಿಂದ ನೀವು ಪಾವನ ಆಗೋದಿಲ್ಲ. ಈ ಬ್ರಹ್ಮಬಾಬವರು ಸಹ ಭಕ್ತಿಯಲ್ಲಿ ಅನೇಕ ರೀತಿಯ ಯಜ್ಞ ಯಾಗ ದಾನ ಪುಣ್ಯ ಮಾಡಿದರು. ಅವರೂ ಸಹ ಅನೇಕ ನದಿಗಳಲ್ಲಿ ಮುಳುಗಿ ಬಂದಿದ್ರು. ಆದರೆ ಅವರಿಗೆ ಏನೂ ಸಿಕ್ಕಿರಲಿಲ್ಲ. अब तुम मोस्ट बिलेवेड लक्की सितारे ಸ್ವರ್ಗ ಕೋ ಜಾನ್ ಗಯೆ. ಈಗ ನೀವು ಮಧುರಾತಿ ಮಧುರ ಪ್ರೀತಿಯ ಭಾಗ್ಯಶಾಲಿ ನಕ್ಷತ್ರಗಳಾಗಿದ್ದೀರಿ. ನೀವೇ ಸ್ವರ್ಗಕ್ಕೆ ಹೋಗುವಂಥವು. हमको स्वर्ग स्थापन करने वाला बाप मिला है, वह नॉलेज दे रहे. ನಮಗೆ ಸ್ವರ್ಗ ಸ್ಥಾಪನೆ ಮಾಡುವಂತಹ ತಂದೆ ಸಿಕ್ಕಿದ್ದಾರೆ. ಅವರೇ ಬಂದು ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದಾರೆ. ಹಮಾರಾ ಕೋಯಿ ಮನುಷ್ಯ ಗುರು ನಹಿ, ಸತ್ಯ ಗುರು ಏಕ ಬಾಬಾ ಹೈ. ವಹಿ ಪತಿತ ಪಾವನ್ ಹೇ ಜಿಸ್ಕೋ ಬುಲಾತೆ. ಇಲ್ಲಿ ನಮಗೆ ಜ್ಞಾನ ಕೊಡುವಂಥವರು ಯಾವುದೇ ದೇಹಧಾರಿ ಮನುಷ್ಯರು ಅಥವಾ ದೇಹಧಾರಿ ಗುರುಗಳು ಅಲ್ಲ. ನಮಗೆ ಜ್ಞಾನ ಕೊಡುವಂಥವರು ಸತ್ಯಗುರು ಪರಮಗುರು ಜಗದ್ಗುರು ಆಗಿರುವಂತಹ ಜ್ಞಾನಸಾಗರ ಪರಮಾತ್ಮ ಆಗಿದ್ದಾರೆ. वह ಸಚ್ಚಿದಾನಂದ ಸ್ವರೂಪ ಹೇ ಜ್ಞಾನ ಕಾ ಸಾಗರ ಹೇ. ನಮ್ಮ ಗುರು ಸತ್ಯಗುರು ಪರಮಗುರು ಸಚ್ಚಿದಾನಂದ ಸ್ವರೂಪ ಆಗಿದ್ದಾನೆ, ಜ್ಞಾನದ ಸಾಗರ ಆಗಿದ್ದಾನೆ. हमको तो नॉलेज है नहीं, देखा भी जाता है
उनके पास जो नॉलेज है वह कोई के पास नहीं है. ಪರಮಾತ್ಮನ ಹತ್ತಿರ ಯಾವ ಜ್ಞಾನ ಇದೆಯೋ ಆ ಜ್ಞಾನ ಬೇರೆ ಯಾರ ಹತ್ರನೂ ಇಲ್ಲ. ಪರಮಾತ್ಮ ಒಬ್ಬನೇ ಜ್ಞಾನ ಸಾಗರ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅವನಿಗೆ ಮಾತ್ರ ಗೊತ್ತಿರ್ತದೆ. देखा भी जाता उनके पास जो नॉलेज है वह कोई के पास नहीं. तुमको कितना गदगद होना चाहिए. पतित पावन गॉड ಫಾದರ್ हमको ಪढ़ಾತೆ. ನಿಮಗೆ ಎಷ್ಟು ಖುಷಿ ಆಗಬೇಕು, ರೋಮಾಂಚನೆ ಆಗಬೇಕು. ಪತಿತ ಪಾವನ ಆಗಿರುವಂತಹ ಜ್ಞಾನಸಾಗರ ತಂದೆಯೇ ನಮಗೆ ಓದಿಸ್ತಾನೆ ಎಂಬ ಮಾತಿನ ಬಗ್ಗೆ ನಿಮ್ಮಲ್ಲಿ ಎಷ್ಟು ಸ್ವಾಭಿಮಾನ ಇರಬೇಕು, ಖುಷಿ ಇರಬೇಕು. ಇಸ್ಮೆ ಗುಟ್ಕಾ ಖಾನೆ ಕಿ ಬಾತ್ ನಹಿ. ಅಂತಹ ಪರಮಾತ್ಮನ ಜ್ಞಾನವನ್ನು ಕೇಳುವಾಗ ಎಂದೆಂದು ನೀವು ತೂಕಡಿಸಬಾರ್ದು ಅಂತ ಹೇಳ್ತಾರೆ. ಇದರಲ್ಲಿ ಸಂಶಯ ಬುದ್ಧಿನೂ ಆಗಬಾರದು. अपनी रचना को तो संभालना ही है. अगर यहाँ आकर बैठ जाए यह तो ಸನ್ಯಾಸಿयों का ज्ञान हो गया. ಬಾಬೋರ್ನ ನೆನಪು ಮಾಡಬೇಕು, ಸರಿಯಾಗಿ ಮುರಳಿ ಕೇಳಬೇಕು, ಧಾರಣೆ ಮಾಡ್ಕೋಬೇಕು ಅಂದರೆ ನಿಮ್ಮ ಮನೆಯೇ ಬಿಟ್ಟು ಬರಬೇಕು ಅಂತ ಅರ್ಥ ಅಲ್ಲ. ನೀವು ಇಲ್ಲಿ ಕೇಳ್ಕೊಂಡು ಹೋಗಿ ಮನೆಯಲ್ಲಿನೂ ಕುಳಿತು ಅಭ್ಯಾಸ ಮಾಡಬಹುದು. ಇದು ಸನ್ಯಾಸದ ಜ್ಞಾನ ಅಲ್ಲ, ಸನ್ಯಾಸಿಯಾಗುವ ಜ್ಞಾನ ಅಲ್ಲ. ಗೃಹಸ್ಥ ವ್ಯವಹಾರ ಮೇ ರಹತೆ 1 घंटा आधा घंटा ನಿಕಾಲ್ ಸಕ್ತೆ ಹೋ. ನಿಮ್ಮ ಮನೆಗಳಲ್ಲಿಯೇ ಇದ್ದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಬಂದು ನೀವು ಶಿಕ್ಷಣ ಕೇಳ್ಕೊಂಡು ಹೋಗ್ಬೋದು, ಪಾಠ ಕೇಳ್ಕೊಂಡು ಹೋಗ್ಬೋದು. पहले 7 रोज भट्टी में पढ़ना पड़े. 7 दिन कोई की याद न आए, कोई को चिट्ठी न लिख सके. ಪಕ್ಕಾ ಆಗಬೇಕು ಅಂದರೆ 7 ದಿನಗಳ ಕಾಲ ಭಟ್ಟಿ ಮಾಡಬೇಕು. ಆ ಭಟ್ಟಿಯಲ್ಲಿ ಅನ್ಯ ದೇಹಧಾರಿಗಳ ನೆನಪು ನಿಮಗೆ ಬರಬಾರದು. ನೀವು ಅವರಿಗೆ ಪತ್ರ ಬರೀಬಾರ್ದು, ಅವರು ನಿಮಗೆ ಪತ್ರ ಬರೀಬಾರ್ದು. ನೀವು ಅವ್ರಿಗೆ ಫೋನ್ ಮಾಡಬಾರ್ದು, ಅವ್ರು ನಿಮಗೆ ಫೋನ್ ಮಾಡಬಾರ್ದು. ಈ ಥರ ನೀವು ಏಕಾಂತದಲ್ಲಿ ಕುಳಿತು ಭಟ್ಟಿ ಮಾಡಬೇಕು. ಸಬ್ಕೋ ಭೂಲ್ ಜಾನಾ ಹೈ. 7 ದಿನ ನೀವು ಭಟ್ಟಿಗೆ ಹೋಗ್ತೀರಿ ಅಂದರೆ ನಿಮ್ಮ ಲೌಕಿಕ ಪ್ರಪಂಚವನ್ನೇ ನೀವು ಮರೆತು ಹೋಗಬೇಕು. ತುಮ್ ಬಹುತ್ ವರ್ಷ ಭಟ್ಟಿ ಮೇ ರಹೆ, ಫಿರ್ ಭಿ ತಕ್ದೀರ್ ಕೋಯಿ ಕೋ ತೋ ಮಾಯಾ ಖೀಂಚ ಲೇತಿ. ಐಸಿ ಮಾಯಾ ಪ್ರಬಲ. ಯಜ್ಞದ ಆದಿಯಲ್ಲಿ ಬಂದಂಥ ಮಕ್ಕಳು 14 ವರ್ಷಗಳ ಕಾಲ ಭಟ್ಟಿಯಲ್ಲಿ ಇದ್ದರು. ಆದರೂ ಸಹ ಭಾರತಕ್ಕೆ ಬಂದ ಮೇಲೆ ಎಷ್ಟೋ ಜನ ಮಕ್ಕಳು ಮಾಯೆಗೆ ವಶ ಆಗಿ ತಂದೆಯ ಕೈ ಬಿಟ್ಟು ಹೋಗಿಬಿಟ್ರು. 14 ವರ್ಷಗಳ ಕಾಲ ಭಟ್ಟಿಯಲ್ಲಿ ಇರೋರು ಸಹ ಮಾಯೆಯ ಕೈ ಹಿಡಿದು ಬಾಬನ ಕೈ ಬಿಟ್ಟು ಹೋಗಿಬಿಟ್ರು. ಬಾಪ್ ಕಹತೆ ಬಚ್ಚೆ ಧೀರೆ ಧೀರೆ ಪರಿಪಕ್ವ ಅವಸ್ಥಾ ಮೇ ಆತೆ ಜಾओ. ಬಾಬಾ ಹೇಳ್ತಾರೆ, ಮಕ್ಕಳೇ, ನಿಧಾನಕ್ಕೆ ನೀವು ಪರಿಪಕ್ವ ಅವಸ್ಥೆಗೆ ತಲುಪ್ತಾ ಹೋಗ್ರಿ. तुम्हारी बुद्धि में सारा झाड़, सब धर्म सब है. वहाँ अलग अलग सेक्शन होते. मोक्ष किसको मिलता नहीं. ऐसे नहीं बुदबुदे मिसल आत्मा परमात्मा में लीन हो जाएगी. ಈಗ ನಿಮ್ಮ ಬುದ್ಧಿಯಲ್ಲಿ ಇಡೀ ಕಲ್ಪ ವೃಕ್ಷದ ಜ್ಞಾನ ಇದೆ, ಏಣಿಯ ಜ್ಞಾನ ಇದೆ, ಚಕ್ರದ ಜ್ಞಾನ ಇದೆ. ಉಳಿದವರು ಏನು ಹೇಳ್ತಾ ಇದ್ದಾರೆ ಆತ್ಮ ಪರಮಾತ್ಮನ ಬಗ್ಗೆ, ಅದೆಲ್ಲ ಸುಳ್ಳಾಗಿದೆ ಅಂತ ಹೇಳ್ತಾರೆ.
भक्ति में कोई मुख मीठा थोड़े ही होता है। तुम बच्चे जानते हो मुख मीठा कौन कराते। तो बाप की पढ़ाई पर पूरा ध्यान देना चाहिए। ಭಕ್ತಿ ಮಾಡೋದ್ರಿಂದ ಬಾಯಿ ಸಿಹಿ ಆಗೋದಿಲ್ಲ, ಹೃದಯನೂ ಸಿಹಿ ಆಗೋದಿಲ್ಲ. ಬಾಬೋನ್ನ ನೆನಪು ಮಾಡ್ತಾ ಹೋದರೆ ಬಾಯಿನೂ ಸಿಹಿ ಆಗ್ತದೆ, ಮನಸ್ಸೂ ಸಿಹಿ ಆಗ್ತದೆ, ಹೃದಯನೂ ಸಿಹಿ ಆಗ್ತದೆ, ಜೀವನನೇ ಸಿಹಿ ಆಗ್ತದೆ. ಅದಕ್ಕಾಗಿ बाप की पढ़ाई पर पूरा ध्यान देना चाहिए. ತಂದೆ ಓದಿಸುವಂತಹ ವಿದ್ಯಾಭ್ಯಾಸದ ಮೇಲೆ ಸಂಪೂರ್ಣ ಗಮನ ಕೊಡಬೇಕು. ಪುರಾನೆ ದುನಿಯಾ ಕೋ ದೇಖ ಲಟ್ಟು ಮತ ಬನ್ ಜಾನ, ದೇಹ ಅಭಿಮಾನ ಮೇ ಮತ ಆನ. ಹಳೆ ಜಗತ್ತಿನ ವೈಭವ ನೋಡಿ ಅದರ ಕಡೆಗೆ ಆಕರ್ಷಣೆ ಆಗಬಾರದು, ದೇಹ ಅಭಿಮಾನದಲ್ಲಿ ಬರಬಾರದು. अब तो अपनी बैगेज तैयार कर ट्रांसफ़र कर दो, दुनिया खलास होनी है. बाप कहते सब कुछ इंश्योर कर दो. ಈಗ ನಿಮ್ಮ ಗಂಟು ಮೂಟೆಯನ್ನು ತಯಾರು ಮಾಡಿಕೊಂಡು ಮನೆಗೆ ಹೋಗಲು ಸಿದ್ಧರಾಗಿರಿ. ನಿಮ್ಮ ತನು ಮನ ಧನವನ್ನು ಭಗವಂತನ ಬ್ಯಾಂಕಿನಲ್ಲಿ ಇನ್ಶೋರ್ ಮಾಡಿರಿ. भक्ति मार्ग में करते हो तो अल्पकाल के लिए फल मिल जाता, समझते हैं ईश्वर ने दिया. ಭಕ್ತಿ ಮಾರ್ಗದಲ್ಲೂ ಸಹ ಭಕ್ತರು ತನು ಮನ ಧನದಿಂದ ಸೇವೆ ಮಾಡ್ತಾರೆ, ಪರಮಾತ್ಮನಿಗೆ ಅರ್ಪಣೆ ಮಾಡ್ತಿದ್ದೀವಿ ಅಂತ ತಿಳ್ಕೊತಾರೆ. ಅದರ ಫಲವೂ ಸಹ ಭಕ್ತಿ ಮಾರ್ಗದಲ್ಲಿ ಅಲ್ಪಕಾಲದ ಫಲ परमात्मनिंद ಅವರಿಗೆ ಸಿಗ್ತದೆ. लेकिन डायरेक्ट यहाँ होने के कारण तुमको 21 जन्म का इंश्योरेंस मिलता है. ಇಲ್ಲಿ ನೀವು ನೇರವಾಗಿ ತಂದೆಗೆ ಅರ್ಪಿಸೋದ್ರಿಂದ ನಿಮಗೆ 21 ಜನ್ಮದ ಭಾಗ್ಯ ಸಿಗ್ತದೆ. वह जिस्मानी इंश्योरेंस, यह रूहानी बाप के साथ इंश्योरेंस. ಭಕ್ತಿ ಮಾರ್ಗದಲ್ಲಿ ಮಾಡೋದು ಸ್ಥೂಲ ಇನ್ಶೂರೆನ್ಸ್, ಅಲ್ಪಕಾಲದ ಸಂಪಾದನೆ ಆಗ್ತದೆ. ಇಲ್ಲಿ ಇನ್ಶೋರ್ ಮಾಡೋದ್ರಿಂದ ಸದಾಕಾಲದ ಸಂಪಾದನೆ ಆಗಿಬಿಡ್ತದೆ. ಕೇವಲ 21 ಜನ್ಮ ಮಾತ್ರ ಅಲ್ಲ, 84 ಜನ್ಮನೂ ಬಾಬಾ ನಿಮ್ಮನ್ನು ನೋಡ್ಕೊಳ್ತಾರೆ. ನಿಮಗೆ ಊಟ ವಸತಿ ಬಟ್ಟೆ ಇಲ್ಲದಂಗೆ ಮಾಡೋದಿಲ್ಲ. ಅವನು ಕೊನೆ ಜನ್ಮದಲ್ಲಿನೂ ಕೊಟ್ಟಿರ್ತಾನೆ. ಅಷ್ಟೊಂದು ಬಾಬಾ ನಿಮಗೆ ಅವಿನಾಶಿ ಫಲ ಕೊಡ್ತಾರೆ. ईश्वर अर्थ दान करते, भक्ति मार्ग में भी दाता है तो ಜ್ಞಾನ ಮಾರ್ಗ में भी दाता है. ಭಕ್ತಿ ಮಾರ್ಗದಲ್ಲೂ ಕೊಡೋನು ನಾನೇ, ಜ್ಞಾನ ಮಾರ್ಗದಲ್ಲಿ ಕೊಡೋನು ನಾನೇ. ಅಲ್ಲಿ ಅಲ್ಪಕಾಲದ ಫಲ ಕೊಡ್ತೀನಿ, ಇಲ್ಲಿ ಅವಿನಾಶಿ ಫಲ ಕೊಡ್ತೀನಿ. ಯಾಕೆಂದರೆ ಅವರಿಗೆ ನನ್ನ ಪರಿಚಯ ಇಲ್ಲ. ನೇರವಾಗಿ ನನ್ನ ಕಾರ್ಯದಲ್ಲಿ ಅವರ ಹಣ ಆಗಲಿ ತನು ಮನ ಧನ ಆಗಲಿ ವಿನಿಯೋಗ ಆಗೋದಿಲ್ಲ. ಇಲ್ಲಿ ಕೊಡೋದ್ರಿಂದ ನನ್ನ ಕಾರ್ಯದಲ್ಲಿ ನಿಮ್ಮ ತನು ಮನ ಧನ ಎಲ್ಲ ವಿನಿಯೋಗ ಆಗ್ತದೆ. ಆದ್ದರಿಂದ ಇಲ್ಲಿ ಸಿಗುವ ಪ್ರಾಪ್ತಿ ಜಾಸ್ತಿ ಇದೆ. ಪುರುಷಾರ್ಥ ಕಿ ಜಯ ಹೋ. बेहद की पढ़ाई बेहद के बादशाही के लिए जितना चाहो उतना ले लो, विश्व की राजाई ले सकते. ಇಲ್ಲಿ ಎಷ್ಟು ಬೇಕು ಅಷ್ಟನ್ನು ನೀವು ಪಡ್ಕೋಬಹುದು. ವಿಶ್ವದ ರಾಜ್ಯ ಭಾಗ್ಯವನ್ನೇ ಪಡ್ಕೋಬಹುದು. ನಿಮ್ಮ ಪುರುಷಾರ್ಥಕ್ಕೆ ಜಯವಾಗಲಿ ಅಂತ ಹೇಳ್ತಾರೆ ಬಾಬಾ. ಕೋಶಿಶ್ ಕರೋ ವಿಜಯ ಮಾಲಾ ಮೇ पिरो जाओ. मूंझते हो तो सर्जन राय बताने वाला बैठा है. तुम जानते हो हमने अनेक बार बादशाही ली है और गवाई. ಪ್ರಯತ್ನ ಮಾಡಿ ವಿಜಯಮಾಲೆಯ ಮಣಿಗಳಾಗ್ರಿ.
ಸಂಶಯ ಬಂದರೆ ತಕ್ಷಣ ಕೇಳಿಕೊಂಡು ಅದರ ನಿವಾರಣೆ ಮಾಡಿಕೊಡಿ. ಅವಿನಾಶಿ ಸರ್ಜನ್ ಶಿವಬಾಬಾ ಕುಳಿತಿದ್ದಾರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗಿ, ಎಲ್ಲ ಕಾರಣಗಳನ್ನು ನಿವಾರಣೆ ಮಾಡೋದಕ್ಕಾಗಿ ಬಾಬಾ ಕುಳಿತಿದ್ದಾರೆ. तुम जानते हो हमने अनेक बार बादशाही ली है और गंवाई. यह ज्ञान अभी है, सत्युग में भूल जाएगा. ನೀವು ಇಂತಹ ರಾಜ್ಯ ಭಾಗ್ಯವನ್ನು ಕಲ್ಪಕಲ್ಪಕ್ಕೂ ಪಡ್ಕೊಂಡಿದ್ರಿ, ಈಗಲೂ ಪಡಿತಾ ಇದ್ದೀರಿ. ಈ ಜ್ಞಾನ ನಿಮಗೆ ಸಂಗಮ ಯುಗದಲ್ಲಿ ಮಾತ್ರ ಗೊತ್ತಾಗ್ತದೆ, ಸಿಗ್ತದೆ. ಸತ್ಯತ್ರೇತಾಯುಗದಲ್ಲಿ ಅಥವಾ ದ್ವಾಪರ ಕಲಿಯುಗದಲ್ಲಿ ಈ ಈಶ್ವರೀಯ ಜ್ಞಾನ ನಿಮಗೆ ಸಿಗೋದಿಲ್ಲ. अच्छा, मीठे मीठे सिकी लदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ मुख्यांशಗಳು. पुरानी दुनिया को देख लट्टू नहीं बनना है. अपनी बैगेज ಟ್ರಾನ್ಸ್ಫರ್ ಕರ್ ದೇನಿ ಹೇ. ಹಳೆ ಪ್ರಪಂಚದ ವೈಭವ ನೋಡಿ ಅದರ ಕಡೆಗೆ ಆಕರ್ಷಣೆ ಆಗಬಾರದು. ತಮ್ಮ ಗಂಟು ಮೂಟೆಯನ್ನು ತಯಾರು ಮಾಡಿಕೊಂಡು ಟ್ರಾನ್ಸ್ಫರ್ ಆಗಲಿಕ್ಕೆ, ಪರಮಧಾಮಕ್ಕೆ ಹೋಗುವುದಕ್ಕಾಗಿ ಸಿದ್ಧರಾಗಬೇಕು. ತಮ್ಮದೆಲ್ಲವನ್ನು ಇನ್ಶೋರ್ ಮಾಡಬೇಕು, ಪರಮಾತ್ಮನ ಬ್ಯಾಂಕಿನಲ್ಲಿ ಜಮಾ ಮಾಡಬೇಕು. ಎರಡನೇದು, कोई भी वस्तु में अगर ममत्व नहीं है तो फिर कौड़ी जैसे से हीरे जैसा बनने की सेवा करनी है. ಯಾವುದೇ ವಸ್ತುವಿನಲ್ಲಿ ನಿಮಗೆ ಮಮತ್ವ ಇಲ್ಲ ಅಂದರೆ ಕೌಡೆ ಸಮಾನ ಇರುವಂಥವರು ವಜ್ರ ಸಮಾನ ಆಗಲಿಕ್ಕೆ ನೀವು ಸೇವೆ ಮಾಡಬೇಕು. ದಾನ ಕರ್ನೆ ಸೇ ಹಿ ಜ್ಞಾನ ಧನ ಬಢೇಗ. ಜ್ಞಾನದ ಧಾರಣೆಯಿಂದ ನೀವು ವಜ್ರ ಆಗ್ತೀರಿ, ಅನೇಕರನ್ನು ವಜ್ರ ಮಾಡ್ತೀರಿ. ಜ್ಞಾನ ಸಂಪತ್ತನ್ನು ದಾನ ಮಾಡೋದ್ರಿಂದ ಅದು ಬೆಳೀತದೆ ಅಂತ ಬಾಬಾ ಹೇಳ್ತಿದ್ದಾರೆ. वरदान. निमित्यपन की स्मृति से हर पेपर में पास होने वाले एवर रेडी नष्ट मोहा भव. ನಿಮಿತ್ಯತನದ ಸ್ಮೃತಿಯಿಂದ ಪ್ರತಿಯೊಂದು ಪರೀಕ್ಷೆಯಲ್ಲಿ ಪಾಸಾಗುವಂತಹ ಎವರ್ ರೆಡಿ ನಷ್ಟ ಮೋಹ ಆಗಿರಿ. ಎವರ್ ರೆಡಿ ಕಾ अर्थ है नष्टो मोह ಸ್ಮೃತಿ ಸ್ವರೂಪ. ಎವರ್ ರೆಡಿ ಆಗೋದಂದ್ರೆ ಏನು? ಮೋಹ ಬಿಟ್ಟು ತಂದೆಯ ಸ್ಮೃತಿಯಲ್ಲಿ ಇರುವಂಥವ್ರಾಗಬೇಕು. ನಷ್ಟ ಮೋಹ ಸ್ಮೃತಿ ಸ್ವರೂಪ ಆಗಬೇಕು. उस समय कोई भी संबंधी अथवा वस्तु याद न आए. ತಂದೆಯ ನೆನಪು ಮಾಡುವಾಗ ಸಂಬಂಧಿಕರ ನೆನಪು ಅಥವಾ ವಸ್ತುಗಳ ನೆನಪು ನಿಮಗೆ ಬರಬಾರದು. ಕಿಸಿ ಮೇ ಬಿ ಲಗಾವ್ ನ ಹೋ. ಸಬ್ಸೆ ನ್ಯಾರಾ ಸಬ್ಕಾ ಪ್ಯಾರಾ ಬನ್ನಾ ಹೇ. ಯಾರ ಮೇಲೆಯೂ ಸಹ ನಿಮಗೆ ವಿಶೇಷವಾದ ಆಕರ್ಷಣೆ, ಪ್ರೀತಿ, ಮೋಹ ಇರಬಾರದು. ಎಲ್ಲರ ಜೊತೆಗೆ ಇದ್ದು ಇಲ್ಲದಂತಿರಬೇಕು. ನ್ಯಾರಾ ಮತ್ತು ಪ್ಯಾರಾ ಆಗಿ ಇರಬೇಕು. ಇಸ್ಕಾ ಸಹಜ ಪುರುಷಾರ್ಥ ಹೇ ನಿಮಿತ್ಯ ಭಾವ್.
ಆ ಥರ ನ್ಯಾರ ಮತ್ತು ಪ್ಯಾರ ಆಗಿ ಇರಬೇಕಾದರೆ ಅದಕ್ಕೆ ಸಹಜ ಉಪಾಯ ಆಗಿದೆ ನಿಮಿತ್ಯ ಭಾವನೆಯಿಂದ ನಡೆಯೋದು. ನಿಮಿತ್ಯ ಸಮझने से ನಿಮಿತ್ಯ बनाने वाला याद आता है. ನಿಮಿತ್ಯ ಅಂತ ತಿಳ್ಕೊಳ್ಳೋದ್ರಿಂದ ನಮ್ಮನ್ನು ನಿಮಿತ್ಯ ಮಾಡಿ ಇಟ್ಟವ್ರು ಯಾರು ಅಂತ ಆ ತಂದೆಯ ನೆನಪು ನಮಗೆ ಸಹಜವಾಗಿ ಬರ್ತದೆ. ಮೇರಾ ಪರಿವಾರ ಹೇ, ಮೇರಾ ಕಾಮ್ ಹೇ, नहीं, मैं निमित्य हूँ. इस निमित्यपन की स्मृति से हर पेपर में पास हो जाएंगे. ಇದು ನನ್ನ ಕೆಲಸ, ನಾನೇ ಮಾಡಬೇಕು, ನನಗೇ ಜವಾಬ್ದಾರಿ ಇದೆ ಅಂತ ಯಾವತ್ತೂ ಹೇಳಬೇಡಿ. ಇದು ಬಾಬನ ಕೆಲಸ. ಬಾಬಾ ಹೇಗಾದರೂ ಮಾಡಿಸ್ಕೋತಾರೆ ಮಕ್ಕಳಿಂದ. ನಾನು ಕೇವಲ ನಿಮಿತ್ಯ ಮಾತ್ರ ಅಂತ ನೆನಪಿಟ್ಕೊಂಡ್ರೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಿ. श्लोगन. ब्रह्मा बाप के संस्कार को अपना संस्कार बनाना ही ಫಾಲೋ ಫಾದರ್ ಕರ್ನಾ ಹೇ. ಬ್ರಹ್ಮ ತಂದೆಯ ಸಂಸ್ಕಾರಗಳನ್ನು ನಮ್ಮ ಸಂಸ್ಕಾರಗಳನ್ನಾಗಿ ಮಾಡಿಕೊಳ್ಳುವುದೇ ಬ್ರಹ್ಮ ತಂದೆಗೆ ಅನುಕರಣೆ ಮಾಡುವುದಾಗಿದೆ. ಅಚ್ಚ. ಓಂ ಶಾಂತಿ.